ಜಿಲ್ಲಾಡಳಿತ ಸಚಿವರು ಈ ಭಾಗದ ಪ್ರಭಾವಿ ಮುಖಂಡರಾದಂತ PS ಶಿವಳ್ಳಿ ಅವರು ಏನ್ ನಮ್ಮನ್ನ ಅಲ್ಲಿದ್ದಾರೆ, ಇದು ನಂಬಲಿಕ್ಕೆ ಆಗ್ತಾ ಇಲ್ಲ. ಇದು ನಂಬಲಿಕ್ಕೆ ಖಂಡಿತವಾಗಿ ಆಗ್ತಾ ಇಲ್ಲ. ಈ ದುಃಖವನ್ನ ತಡ್ಕೊಳ್ಳುವಂತ ಶಕ್ತಿ ಅವರ ಅಭಿಮಾನಿಗಳಲ್ಲಿ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ, ಈಗ ನಾನು ಅವರ ಸಂಬಂಧಿಕರಲ್ಲಿ ಮತ್ತು ಬಂದಂತ ಮುಖಂಡರಾದಂತ ಗಣೇಶ ಕುಲಕರ್ಣಿ ಅವರಾಯ್ತು, ಪ್ರಸಾದ್ ಅಬ್ಬಾಯಿ ಅವರಾಯ್ತು, ಇನ್ನು ಉಳಿದಂತೆ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಅಂತಿಮ ದರ್ಶನ ಮತ್ತು ನಾಳೆ ಸಂಸ್ಕಾರ ಮಾಡಬೇಕು ಅಂತೇಳಿ ನಾವು ತೆಗೆದುಕೊಂಡಂತ ನಿರ್ಧಾರವನ್ನ ಮಾಧ್ಯಮಗಳಿಗೆ ಕೊಡ್ತಾ ಇದ್ದೀನಿ. 3:30ಕ್ಕೆ ಹುಬ್ಬಳ್ಳಿಯ ಸ್ವಗೃಹಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಸಾರ್ವಜನಿಕ ದರ್ಶನಕ್ಕೆ 6:30ರವರೆಗೆ, ಸಾಯಂಕಾಲ 6:30ರವರೆಗೆ JP ನಗರ ಮದನಿ ಕಾಲನಿ, JP ನಗರ ಮದನಿ ಕಾಲನಿಯಲ್ಲಿ ಅಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುವುದು. 6:30ಕ್ಕೆ ಅಲ್ಲಿಂದ ಹೊರಟು ಅಗರಗುಂಚಿ ಮಾರ್ಗವಾಗಿ ಕುಂದಗೋಳ, ಅಲ್ಲಿ ನಡುವೆ ಬರುವಂತಹ ಹಳ್ಳಿಗಳ ಮುಖಾಂತರ ಕುಂದಗೋಳದಲ್ಲಿ ಅವರನ್ನ ರಾತ್ರಿ 9 ಗಂಟೆಯವರೆಗೆ, ಅವರದೇ ಕ್ಷೇತ್ರ ಕುಂದಗೋಳದಲ್ಲಿ ರಾತ್ರಿ 9 ಗಂಟೆಯವರೆಗೆ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ದರ್ಶನಕ್ಕಾಗಿ, ಅಂತಿಮ ದರ್ಶನಕ್ಕಾಗಿ ಇಡಲಾಗುವುದು. ಇಲ್ಲಿ ಕೋಡ್ ಆಫ್ ಕಂಡಕ್ಟರ್ ಅವರಿಂದ ಕೆಲವೊಂದು ಜಾಗಗಳ ಎಲ್ಲಿ ಮಾಡಬೇಕನ್ನುವಂತ ಒಂದು ಇದನ್ನ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿಂದ ರಾತ್ರಿ 9 ಗಂಟೆಗೆ ಹೊರಟು ಅವರ ಸ್ವಂತ ಊರಾದಂತ ಯರಗುಪ್ಪಿ ಅಲ್ಲಿ ಇಡೀ ರಾತ್ರಿ ಅಲ್ಲಿ ದರ್ಶನಕ್ಕಾಗಿ ಇಡುವುದು. ನಾಳೆ ಅಂತಿಮ ಸಂಸ್ಕಾರವನ್ನ ಮಧ್ಯಾಹ್ನದ ನಂತರ, ಸಮಯ ನಿಗದಿಪಡಿಸಿಲ್ಲ, ಆ ಸಮಯವನ್ನ ತಮಗೆ ತಿಳಿಸಲಾಗುವುದು. ನಾಳೆ ಮಧ್ಯಾಹ್ನದ ನಂತರ ಯರಗುಪ್ಪಿಯಲ್ಲಿ ಅಂತಿಮ ಸಂಸ್ಕಾರ ಆಗಲಿದೆ. ಸನ್ಮಾನ್ಯ ಶ್ರೀ ಶಿವಳ್ಳಿ ಅವರು ಇವತ್ತು ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದು ಕೇಳಿ ನಮಗೂ ಕೂಡ ನೋವಾಗಿದೆ. ನಮ್ಮ ತಾಲೂಕಿಗೆ, ಈ ಜಿಲ್ಲೆಗೆ ತುಂಬಬಾರದ ಹಾನಿಯಾಗಿದೆ. ಇದರಲ್ಲಿ ಕೂಡ ಎಲ್ಲರೂ ನಾವು ಅವರು ಬಹಳ ಒಳ್ಳೆಯ ಸ್ನೇಹಿತರಾಗಿ ಕೆಲಸ ಮಾಡ್ತಿದ್ರು. ಅವರು ಅಕಾಲಿಕ ಸಾವು ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ತಡೆದುಕೊಂಡ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜಗತ್ತದ ಮ್ಯಾಗ ಎಲ್ಲ ಸಿಕ್ಕಿತ್ತ ಮಾಡ್ಕೊಂಡ್ರಿ. ನಾ ಕೇವಲ ಬಡವ್ರಿ ದುಡ್ಡು ಕೊಟ್ಟಿನಾಗ ನಾನು ಪಾಂಡೇಶ್ವರ ಮಾಡಿ ನಾನು ಎಲ್ಲಿಡೋದು ಅಲ್ಲಿಟ್ರಿ. ನಮಗೆ ನನಗೆ ಏನ್ ಹೇಳ್ಬೇಕಂತ ಅಣ್ಣಾರ ತಾತಾಗಿಲ್ಲ, ಯಾರು ತಾತಾಗಿಲ್ಲ, ಯಪ್ಪ ನಮ್ಮ ತಾಳಿ ಕೊಟ್ಟು ನಮ್ಮ ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎಲ್ ಹನುಮಂತಯ್ಯ ಅವರು ಸಂಪರ್ಕದಲ್ಲಿದ್ದಾರೆ. ಹನುಮಂತಯ್ಯ ಅವರೇ, ನಿಮಗೂ ಕೂಡ ವಿಚಾರ ಗೊತ್ತಾಯಿತು ಅಂತ ಭಾವಿಸ್ತೀವಿ. CS ಶಿವಳ್ಳಿ ಅವರು ಇವತ್ತು ಮಧ್ಯಾಹ್ನ 1:40 ಸಂದರ್ಭದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಅವರನ್ನ ನೆನಪಿಸ್ಕೊಳ್ಳೋದಾದ್ರೆ?
ಇಲ್ಲ, ನನಗೆ ತುಂಬಾ ಸ್ನೇಹಿತರವರು. ಹಾ ಹಾ ನನ್ನ ಜೊತೆ ಬಹಳ ನಿಕಟವಾದ ಸಂಪರ್ಕ ಇತ್ತು. ನಾನು ಧಾರವಾಡಕ್ಕೆ ಹೋದಾಗ ಹಾ ಹಾ ಬಹಳ ಸಾರಿ ಭೇಟಿ ಮಾಡಿ ಬರ್ತಿದ್ದೆ. ಹ್ಮ್ 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 ಆಮೇಲೆ ಮಂತ್ರಿ ಆಗಿದ್ದಾಗ ಕೂಡ ಅವ್ರ ಜೊತೆ ನಾನು ಮಾತನಾಡಿ ಅನೇಕ ಸಂದರ್ಭದಲ್ಲಿ ತುಂಬಾ ಅವರು ನೋಡ್ಲಿಕ್ಕೆ ಹಳ್ಳಿಯವ್ರ ತರ ಇದ್ರು. ಬಹಳ ಬುದ್ಧಿವಂತ ಆತ. ಹ್ಮ್ 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 ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ತಕ್ಷಣ ನಿರ್ಧಾರ ಮಾಡ್ತಿದ್ರು. ಹ್ಮ್ 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 ನಮ್ಮ ಅನೇಕ ಟಿವಿ ಚರ್ಚೆಗಳನ್ನ ನೋಡಿ ಹೌದು. ಇದು ಇಷ್ಟು ಒಳ್ಳೆ ಚರ್ಚೆ, ಇಷ್ಟು ಚೆನ್ನಾಗ್ ಆಗ್ಬೇಕು ಅಂತ ಎಷ್ಟೋ ಸಾರಿ ನನಗೆ ಅಭಿಪ್ರಾಯ ಹೇಳಿದ್ದಾರೆ. ಹ್ಮ್ ಹ್ಮ್ ಬಟ್ ಬಹಳ ಆಶ್ಚರ್ಯ, ಅಷ್ಟು ಚೆನ್ನಾಗಿದ್ದ ಮನುಷ್ಯ ಹೃದಯಾಘಾತ ಆಗಿ ತೀರ್ಕೊಂಡಿದ್ದಾರೆ ಅಂದ್ರೆ ನಾನು ತುಂಬಾ ದುಃಖ ಆಗುತ್ತೆ. ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬಟ್ ತುಂಬಾ ಜನಪ್ರಿಯ ವ್ಯಕ್ತಿ ಆತ ಅವರ ಕ್ಷೇತ್ರದಲ್ಲಿ. ಸಾಮಾನ್ಯ ಜನರನ್ನ ಬಹಳ ಹಚ್ಕೊಳ್ತಿದ್ರು. ಅದೊಂದು ವಿಶೇಷವಾದ ಗುಣ ಅವ್ರಿಗಿದ್ದದ್ದು. ಬೇರೆಯವ್ರನ್ನ ನಾನು ಹತ್ರದಿಂದ ನೋಡಿದ್ದೇನೆ. ಶಿವಳ್ಳಿ ಅವರು ತುಂಬಾ ಆ ರೀತಿಯ ಜನಪ್ರಿಯ, ಸಮಾಜದ ವಿಶೇಷವಾಗಿ ತುಳಿತಕ್ಕೊಳಗಾದ ಜನ ಸಮುದಾಯಗಳನ್ನ ತುಂಬಾ ಹಚ್ಕೊಳ್ತಿದ್ರು ಅವರು. ಹಾಗಾಗಿ ಆ ಕ್ಷೇತ್ರದಲ್ಲಿ ಗೆದ್ದು ಬರತಕ್ಕಂತ ಅನುಕೂಲ ಅವ್ರಿಗಾಗಿತ್ತು. ಬಟ್ ಇವತ್ತು ಈ ಪರಿಸ್ಥಿತಿಯನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಇದನ್ನು ಕೇಳಿ ತುಂಬಾ ಆಘಾತ ಆಗಿದೆ. ಕರೆಕ್ಟ್. ಧನ್ಯವಾದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರೇ, ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ. ಅಂದರೆ ಇಲ್ಲಿ ಬಹಳಷ್ಟು ಮಂದಿ ಆಕ್ರಂದಿಸ್ತಾ ಇರೋರು, ಗೋಳಾಡ್ತಾ ಇರೋರನ್ನ ನೋಡ್ತಾ ಇದ್ದೀವಿ. ಇವರಲ್ಲೇನು ಶಿವಳ್ಳಿ ಅವರಿಗೆ ಹತ್ತಿರದ ಬಂಧುಗಳು, ಕುಟುಂಬಸ್ಥರು ಅದರಲ್ಲಿ ಬಹುತೇಕರಲ್ಲ. ಆದರೂ ಕೂಡ ಈ ಮಟ್ಟಿಗೆ ಎಲ್ಲರೂ ಕೂಡ ಗೋಲ್ಡ್ ಇಡ್ತಾ ಇದ್ದಾರೆ, ಆಕ್ರಂದನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರಣ ಅಂತಂದರೆ ಇವರೆಲ್ಲರೂ ಕೂಡ ಶಿವಳ್ಳಿ ಅವರ ಸ್ವಭಾವದಿಂದ ಪ್ರಭಾವಿತರಾದಂಥವ್ರು, ಶಿವಳ್ಳಿಯಿಂದ ಬೇರೆ ಬೇರೆ ರೀತಿಯಾದಂಥ ನಾನಾ ಸಹಾಯವನ್ನು ಪಡೆದುಕೊಂಡಂಥವ್ರು. ನಮ್ಮ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ CS ಶಿವಳ್ಳಿ ಅವರ ಒಂದು ಮಹತ್ ಕಾರ್ಯವನ್ನು ಹೇಳ್ತಾ ಇದ್ರು. ಕಿಮ್ಸ್ ಆಸ್ಪತ್ರೆ ಅದೇನು ಕುಂದಗೋಳದಲ್ಲಿರುವಂಥದ್ದಲ್ಲ, ಹುಬ್ಳಿಯಲ್ಲಿರುವಂತಹ ಹಾಸ್ಪಿಟಲ್. ಬಟ್ ಅಲ್ಲೂ ಕೂಡ ಕುಂದಗೋಳದ ಯಾರಾದರೂ ರೋಗಿಗಳು ಬಂದರೆ ಅವ್ರಿಗೆ ಸಹಾಯ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಆಪ್ತ ಸಹಾಯಕರೊಬ್ಬರನ್ನ ಪ್ರತಿದಿನ ನೇಮಿಸಿಟ್ಟಿರ್ತಿದ್ರಂತೆ. ಕುಂದಗೋಳದಿಂದ ನಾವು ಬಂದೀವ್ರಿ ಅಂತ ಹೇಳಿದ್ರೆ ಅವ್ರನ್ನ ನೇರವಾಗಿ ಕರ್ಕೊಂಡು ಹೋಗಿ ಅವ್ರ ಮಾಹಿತಿಯನ್ನು ಪಡೆದು ಅವ್ರು ಯಾವ ಡಾಕ್ಟರ್ ಬಳಿ ಹೋಗಬೇಕೋ ಆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಅವ್ರಿಗೇನಾದ್ರು ಹಣಕಾಸಿನ ಸಮಸ್ಯೆ ಇದ್ದರೆ ಆ ವ್ಯವಸ್ಥೆನೂ ಕೂಡ ಮಾಡಿ ಬಸ್ಸಿಗೆ ಹತ್ಸೋ ತನಕನೂ ಕೂಡ ಅಲ್ಲಿ ಅವ್ರು ನೇಮಿಸಿದಂಥ ಸಿಬ್ಬಂದಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ರಂತೆ. ಈ ಕಾರಣದಿಂದಾಗಿನೇ ಅದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅದೇ ಹೇಳ್ತಾ ಇದ್ರು. ನನ್ಗೆ ಆಶ್ಚರ್ಯ ಆಗ್ತಿತ್ತು, ಈ ವ್ಯಕ್ತಿ ಹೇಗೆ ಎರಡೆರಡು ಬಾರಿ ಗೆದ್ದು ಬರೋದಕ್ಕೆ ಸಾಧ್ಯ ಆಯಿತು ಕುಂದಗೋಳದಂಥ ಊರಲ್ಲಿ. ಯಾಕಂದರೆ ಭಾಳ ದೊಡ್ಡ ಕಮ್ಯುನಿಟಿಯನ್ನು ಹೊಂದಿರುವಂಥ ಪ್ರದೇಶ ಅಲ್ಲ, ಆದರೂ ಕೂಡ ಹೇಗಾಯಿತು ಅಂದರೆ ಇವರ ಈ ಉತ್ತಮವಾದಂಥ ಕೆಲಸಗಳೇ CS ಶಿವಳ್ಳಿ ಅವರನ್ನ ಜನ ಆಯ್ಕೆ ಮಾಡೋದಕ್ಕೆ ಕಾರಣ ಆಯಿತು. ಶಾಸಕರಾಗಿರುವಂಥ KS ಈಶ್ವರಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ, CS ಶಿವಳ್ಳಿ ಅವರನ್ನ ನೀವು ನೆನಪಿಸ್ಕೊಳ್ಳೋದಾದ್ರೆ? ಕೇಳಿ ನನಗೆ ಆಶ್ಚರ್ಯ ಮತ್ತು ಆಘಾತ ಎರಡು ಒಟ್ಟಿಗೆ ಆಯ್ತು. ನಾನೀಗ ಶಿವಮೊಗ್ಗದಿಂದ ಹುಬ್ಳಿ ಕಡೆ ಹೋಗ್ತಾ ಇದ್ದೀನಿ. ಅವರ ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾನು ಈಗ ಶಿವಮೊಗ್ಗ ಬಿಟ್ಟಿದ್ದೀನಿ. ಆದ್ರೆ ನನ್ ಬಹಳ ಆತ್ಮೀಯ ಸ್ನೇಹಿತರು, ಬಹಳ ವರ್ಷಗಳಿಂದ ನನ್ಗೂ ಅವ್ರಿಗೂ ಸ್ನೇಹ ಇದೆ. ಅವ್ರ ಜೊತೆಗೆ ಅವ್ರ ತಮ್ಮನು ಕೂಡ ನನಗೆ ತುಂಬಾ ಆತ್ಮೀಯ ಸ್ನೇಹಿತ. ಅವರು ಶಿವಳ್ಳಿ ಅಂದ ತಕ್ಷಣ ಇಮೇಜ್ ನೆನಪಾಗೋದು ಅವರ ಸಾಮಾನ್ಯ ಜನರುಗಳು ಅಂತ ಒಬ್ಬ ಶ್ರೀಸಾಮಾನ್ಯ ವ್ಯಕ್ತಿ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಾನೊಬ್ಬ MLA, ನಾನೊಬ್ಬ ಮಂತ್ರಿ ಅನ್ನಂತ ನಡವಳಿಕೆನೆ ಆ ಮನುಷ್ಯತ್ವ ಇರ್ತಿರ್ಲಿಲ್ಲ. ಎಲ್ಲಾರು ನಮ್ಮವರೇ ತಮ್ಮವರೇ ಸ್ನೇಹದಿದ್ದಂತ ಒಬ್ಬ ಪ್ರಮುಖವಾದ ವ್ಯಕ್ತಿ. ಇಂತ ಒಳ್ಳೆಯವ್ರಿಗೆ ಆದಷ್ಟು ಬೇಗ ಭಗವಂತ ಕರ್ಕೊಂಡ್ ಬಿಡ್ತಾನೆ ಅನ್ನೋದಕ್ಕೆ ಶಿವಳ್ಳಿನೇ ಸಾಕ್ಷಿ. ಬಹಳ ಅನ್ಯಾಯ ಶಿವಳ್ಳಿ ತೀರೋಗಿದ್ದಾರೆ ಅಂತ ಕೇಳೇನೆ ನಿಜಕ್ಕೂ ಕೂಡ ತುಂಬಾ ದೊಡ್ಡ ಆಘಾತ ನಮ್ಮೆಲ್ಲರಿಗೂ ಆಗಿದೆ. ಹೌದು. ಇಲ್ಲ, ನಮ್ಮ ಜೊತೆಗೆ ಮಾತನಾಡಿದಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ರು, ಅಂದ್ರೆ ಆ ಭಾಗದಲ್ಲಿ ಕಮ್ಯುನಿಟಿ ವೈಸ್ ದೊಡ್ಡ ಮಟ್ಟದಲ್ಲಿ ಅವ್ರದ್ದು ಇಲ್ಲದೆ ಹೋದ್ರು ಕೂಡ ಅವ್ರು ಪದೇ ಆಯ್ಕೆ ಆಗಿ ಬರ್ತಾ ಇದ್ದಿದ್ದು ಅಂದ್ರೆ ಅವ್ರ ಜನಸೇವೆ ಆ ಕಾರಣ ಆ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನ. ಇನ್ಫ್ಯಾಕ್ಟ್ ಅವ್ರ ಜಾತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಜಾತಿಗೆ ಇತ್ತೀಚೆಗೆ ಅನೇಕರು ಹಾಳು ಮಾಡ್ಬಿಟ್ಟಿದ್ದಾರೆ ರಾಜಕಾರಣದ ಜಾತಿ ತಂದು. ಶಿವಳ್ಳಿ ಹತ್ರ ಹೋದ್ರೆ ಜಾತಿಗೂ ಅವ್ರಿಗೂ ಶಿವಳ್ಳಿಗೂ ಸಂಬಂಧವೇ ಇಲ್ಲ. ಅವರು ಬಹಳ ದೊಡ್ಡ ವ್ಯಕ್ತಿ, ತುಂಬಾ ದೊಡ್ಡ ವ್ಯಕ್ತಿ ಅಂದ್ರೆ ಅದು ಹೇಳಕ್ ಬರಲ್ಲ. ಅವ್ರ ಹತ್ರ ಇದ್ದು ಯಾರ ಹತ್ರ ಅವ್ರ ಒಡನಾಟ ಇಟ್ಕೊಳ್ತಾರೋ ಅವ್ರಿಗೆ ಮಾತ್ರ ಶಿವಳ್ಳಿಯ ಒಂದು ವಿಶೇಷತೆ ಅರ್ಥ ಆಗತ್ ವಿನಃ ದೂರ ಇದ್ದವರಿಗೆ ಮಾಮೂಲಿ ಯಾರೊಬ್ರು ತೀರೋದಾಗ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅನ್ನೋದಕ್ಕೆ ಅರ್ಪಿಸ್ತಾರೆ. ಆದ್ರೆ ಶಿವಳ್ಳಿ ಅಂತ ಒಬ್ಬ ವ್ಯಕ್ತಿನ ಕಳ್ಕೊಂಡು ಹತ್ತಿರದಿದ್ದಂತ ನೋಡಿದಾಗ ಮಾತ್ರ ಅದಕ್ಕೆ ಅವರ ವ್ಯಕ್ತಿತ್ವದ ವಿಶೇಷತೆ ಅರ್ಥ ಆಗತ್ತೆ ಅಂತ. ಶಿವಳ್ಳಿ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅಂತ ಹೇಳಿ ನಾನು ನೋಡಿದ್ವಿ, ಬೆಳಿಗ್ಗೆ ಟಿವಿನ ನೋಡ್ತಿದ್ದಂಗೆ ತುಂಬಾ ದೊಡ್ಡ ಆಘಾತ ಆಯ್ತು. ಈಗ ನಾನು ಶಿವಮೊಗ್ಗದಿಂದ ನಾನು ಶಿವಳ್ಳಿಯ ಪಾರ್ಥಿವ ಶರೀರ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಹುಬ್ಳಿಗೆ. ಹುಬ್ಳಿಯಿಂದ ಇವನೊಂದು ಗಂಟೆ ಇಟ್ಕೊಂಡೇನೋ ಅವ್ರ ಹಳ್ಳಿಗೆ ತಗೊಂಡೋಗ್ತಾರೆ ಬಾಡಿ ಅಂತ ಕೇಳಿದೀನಿ. ಅಲ್ಲಿ ತನಕ ಹೋಗ್ಬಿಟ್ಟು ನಾನು
ಹೋಗೋಣ ಅಂತ ಹೊರಟಿದ್ದೀನಿ ಈಗ. ಹೌದು. ಧನ್ಯವಾದ KS ಈಶ್ವರಪ್ಪನವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಇನ್ನೊಂದು ವಿಚಾರ ಅಂತಂದರೆ ಇನ್ನೇನು ಒಂದು 10 ನಿಮಿಷದ ನಂತರ ಅಥವಾ ಒಂದು ಅರ್ಧ ಗಂಟೆ ಒಳಗಾಗಿ ಈ CS ಶಿವಳ್ಳಿಯವರ ಪಾರ್ಥಿವ ಶರೀರವನ್ನು ಬಹುಶಃ ಅವರು ಧಾರವಾಡದ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅವರ ಪಾರ್ಥಿವ ಶರೀರವನ್ನು ಅಲ್ಲೇ ಇರಿಸಿ ಅಲ್ಲಿಂದ ಸ್ವಲ್ಪ ದೂರದ ಒಂದು ಪ್ರದೇಶದಲ್ಲಿ ಒಂದು ಮೈದಾನದಲ್ಲಿ ನಾವು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಅಲ್ಲಿ ಕೆಲವರು ಹೇಳ್ತಾ ಇದ್ರು. ಆ ನಂತರದಲ್ಲಿ 6 ಗಂಟೆ ನಂತರದಲ್ಲಿ ಸೀದಾ ಕುಂದಗೋಳಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಭಾಳಷ್ಟು ಹಳ್ಳಿಗಳು ಕೂಡ ಬರುತ್ತವೆ. ಸೊ ಆ ಹಳ್ಳಿಯ ಜನರಿಗೆ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆಮೇಲೆ ಇವತ್ತು 9 ಗಂಟೆ ಅಥವಾ 10 ಗಂಟೆ ನಂತರದಲ್ಲಿ ಯರಗುಪ್ಪೆ ಅಂದರೆ ಅವರ ಹುಟ್ಟೂರು ಯರಗುಪ್ಪೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆ ಸಮಯ ಸಂದರ್ಭ ನೋಡಿಕೊಂಡು ಮಧ್ಯಾಹ್ನದ ಒಳಗಾಗಿ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಲಭ್ಯ ಆಗ್ತಾ ಇದೆ.